ಪೂಜ್ಯರಾದ ರಾಯಲಿಂಗೇಶ್ವರ ಮಹಾಸ್ವಾಮಿಗಳವರ ಕಕಮರಿ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ವಿಶೇಷವಾಗಿ ಹೇಳುವುದಂತಂದರೆ ನಾನು ಬಿಜಾಪುರದಿಂದ ಸಿದ್ದೇಶ್ವರ ಅಪ್ಪಗಳವರ ಆದೇಶದ ಮೇರೆಗೆ ಘೋಡಿಗೇರಿಗೆ 1991ರಲ್ಲಿ ಬಂದದ್ದಾಯಿತು. ಆನಂತರದಲ್ಲಿ ಶೈಕ್ಷಣಿಕವಾಗಿ ಏನಾದರೂ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದಾಗ ಅದಕ್ಕೆ ತನ್ನದೇ ಆಗಿರತಕ್ಕಂತಹ ಆಸ್ತಿ ವಿವರ ಏನೂ ಇರಲಿಲ್ಲ. ನಾವಿರ್ತಕ್ಕಂಥ ಮಠ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ದೇವರು 1953ರಲ್ಲಿ ಅವರಿಗೆ ಬಂದಿದ್ದರೂ ಕೂಡ ಅವರಿಗೂ ಕೂಡ ಆಶ್ರಮ ಕಟ್ಟಿಕೊಳ್ಳಿಕ್ಕೆ ಅಷ್ಟೇ ಅವಕಾಶ ಇತ್ತು ವಿನಃ ಇನ್ನಿತರ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸುಮಾರು ವರ್ಷದಿಂದ ನಾನು ಬಂದಾಗಿನಿಂದ ಬಹಳಷ್ಟು ಪರಿಶ್ರಮ ಪಟ್ಟರೂ ಕೂಡ ಅದು ಆಗಿರಲಿಲ್ಲ ಕೆಲಸ. ಕೊನೆಗೆ ಸನ್ಮಾನರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರದಲ್ಲಿ ಸಹಜವಾಗಿ ಒಂದು ಮಾತನ್ನು ಹೇಳಿದಾಗ ಆ ಮಾತಿಗೆ ಬಹಳಷ್ಟು ಅವರು ಬೆಲೆಯನ್ನು ಕೊಟ್ಟು ಇದನ್ನು ಮಾಡೇ ತೀರ್ತೇನೆ ಅಂತಕ್ಕಂಥ ಒಂದು ಛಲದಿಂದ ಛಲದಂಕಮಲ್ಲರಾಗಿ ಇವತ್ತು ಕಂದಾಯ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳನ್ನು ಕೂಡ ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾನೂನುಬದ್ಧವಾಗಿ ಹಾಗೂ ಹಣಕಾಸು ಇಲಾಖೆಯನ್ನು ಸಂಪರ್ಕ ಮಾಡಿ ಮುಖ್ಯಮಂತ್ರಿಯವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕೂಡ ಸಂಪರ್ಕ ಮಾಡಿ ಇದು ಆಗಲೇಬೇಕು, ಈ ಕೆಲಸ ಆಗಲೇಬೇಕು ಅಂತ ತಿಳ್ಕೊಂಡು ಒತ್ತಾಸೆಯಿಂದ ಇದೊಂದು ವಿಶೇಷ ಪ್ರಕರಣ ಅಂತ ತಿಳ್ಕೊಂಡು ಪರಿಗಣಿಸಿ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತಿನ ದಿವಸ ನಮಗೆ ನಾವು ಉಪಭೋಗ ಮಾಡತಕ್ಕಂಥದ್ದು 12 ಎಕರೆ ಇದ್ದರೂ ಕೂಡ ಅದರಲ್ಲಿ 9 ಎಕರೆ ಜಮೀನಿಂದ ಇವತ್ತು ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದಲ್ಲಿ ಮಂಡಿಸಿ ಅದನ್ನು ಪ್ರೋತ್ಸಾಹಿಸಿ ಕೊನೆಗೆ ಮುಖ್ಯಮಂತ್ರಿಯವರ ಅಂಕಿತವನ್ನು ಕೂಡ ಹಾಕಿಸುವಂಥ ಒಂದು ಕೆಲಸಕ್ಕಾಗಿ ಆಗಿದ್ದು ಬಹಳ ಸಂತೋಷ. ಆತ್ಮೀಯರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂತಹ ಸತೀಶಣ್ಣ ಜಾರಕಿಹೊಳಿಯವರು ಬಹಳ ದೊಡ್ಡ ಕೆಲಸ ಅಂತಕ್ಕಂಥದ್ದನ್ನು ಮಾಡಿದರು. ಸಾಮಾನ್ಯವಾಗಿ ಎಲ್ಲ ಕಡೆ ಒಂದು ಕೂಗಿದೆ, ಲಿಂಗಾಯತ ಮಠಾಧೀಶರನ್ನು ಕಡೆಗಣಿಸ್ತಾರೆ ಅಂತಕ್ಕಂಥ ಒಂದು ಕೂಗಿದ್ರೂ ಕೂಡ ಇಂಥ ಸಂದರ್ಭದಲ್ಲಿ ನಾವು ಕೂಡ ಲಿಂಗಾಯತರೇ ಆಗಿದ್ದರಿಂದ ಆ ಒಂದು ಮಠದ ಒಂದು ಪರಂಪರೆಯನ್ನು ನೋಡಿ ನಾವು ಮಾಡ್ತಕ್ಕಂತಹ ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಕಂಡು ಶೈಕ್ಷಣಿಕ ದೃಷ್ಟಿಯಿಂದ ಹಿಂದುಳಿದಿರ್ತಕ್ಕಂಥ ಈ ಪ್ರದೇಶಕ್ಕೆ ಇನ್ನಷ್ಟು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮುಂದಿನ ಪ್ರಗತಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಸಹಕರಿಸಿ ಇವತ್ತಿನ ದಿವಸ ನಮಗೆ ತಮ್ಮ ಒಂದು ಹಸ್ತದಿಂದಲೇ ನಮಗೆ ಇವತ್ತು ಆರ್ಡರ್ ಕಾಪಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಾವು ಸುದಿನ ಅಂತ ತಿಳ್ಕೊಂಡು ನಾನು ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಕಕಮರಿಯ ಪೂಜ್ಯರಾಗಿರ್ತಕ್ಕಂತಹ ರಾಯಲಿಂಗೇಶ್ವರ ಮಠದ ಪೂಜ್ಯರು ಕೂಡ ಇವತ್ತಿನ ದಿವಸ ಇದ್ದಾರೆ. ಅವರು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವರು, ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಮಹಾನ್ ಭಾವರು. ಅವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಾವು ಆತ್ಮೀಯರಾಗಿರ್ತಕ್ಕಂಥ ಸತೀಶಣ್ಣ ಜಾರಕಿಹೊಳಿ ಅವರು ಮಂತ್ರಿ ಮಹೋದಯದಿಂದ ನಾವು ಆ ಸರ್ಟಿಫಿಕೇಟನ್ನು ಪಡೆದುಕೊಂಡದ್ದು ಕೂಡ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಅವರ ಸಾನ್ನಿಧ್ಯ ದೊರಕಿದ್ದು ಇವತ್ತು ನಮ್ಮ ಪುಣ್ಯ ವಿಶೇಷ ಅಂತಕ್ಕಂಥ ಮಾತನ್ನು ಹೇಳಿಕೆ ಇಚ್ಛೆ ಪಡ್ತೇನೆ. ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ, ಈ ನಾಡನ್ನು ಆಳ್ತಕ್ಕಂಥ ಜವಾಬ್ದಾರಿ ಕೂಡ ಅವರಿಗೆ ಸಿಗಲಿ ಅಂತ ತಿಳ್ಕೊಂಡು ನಾನು ಶುಭವನ್ನು ಕೋರ್ತೇನೆ. ಎಲ್ಲರಿಗೂ ಶರಣ.